ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮೀಕಾಂತ್ ಅವರಿಗೆ, ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅಜಯ್ ಕುಮಾರ್ ಎಸ್ ಅವರಿಗೆ, ನಗರಸಭೆಯ ಎಲ್ಲ ಸದಸ್ಯರು ಮತ್ತು ನಾಮ ನಿರ್ದೇಶನ ಸದಸ್ಯರುಗಳಿಗೆ, ನಗರಸಭೆಯ ಪೌರಾಯುಕ್ತರಾದ ಶ್ರೀ ಆರ್ ರುದ್ರೇಶ್ ಅವರಿಗೆ, ನಗರಸಭೆಯ ಸಿಬ್ಬಂದಿಗಳಿಗೆ, ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹಾಗೂ ಅಧಿಕಾರಕ್ಕೆ ತಂದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಶಿರಾ ನಗರಸಭೆಯಲ್ಲಿ 2025-26 ಸಾಲಿನ ಆಯವ್ಯಯ ಸಭೆಗೆ ಆಗಮಿಸುತ್ತಿರುವ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರಗಳು. 2025-26 ಸಾಲಿನ ಅಂದಾಜು ಆಯವ್ಯಯ ಪಟ್ಟಿಯನ್ನು ನಗರಸಭೆಯ ಪೌರಾಯುಕ್ತರು ಹಾಗೂ ಲೆಕ್ಕಿಗರು ತಯಾರಿಸಿದ್ದು, ನೂತನವಾಗಿ ಅಧ್ಯಕ್ಷರಾದ ಮೇಲೆ ನಮ್ಮ ಈ ಗಂಡು ಬೆಟ್ಟದ ನಾಡು ಶಿರಾ ನಗರವನ್ನು ಒಂದು ಸುಂದರ ನಗರವನ್ನಾಗಿ ಮಾಡಬೇಕೆಂಬ ಆಶೆಯನ್ನು ಹೊಂದಿದ್ದು, ಪ್ಲಾಸ್ಟಿಕ್ ಕವರ್ ಬಳಕೆಯನ್ನು ನಿಷೇಧಿಸುವ ಮೂಲಕ ಶಿರಾ ನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡಬೇಕೆಂಬ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಗರಸಭೆಯ ಎಲ್ಲ ಸದಸ್ಯರ ಮಾರ್ಗದರ್ಶನದಂತ ಮುನ್ನಡೆಯುತ್ತಿದ್ದೇವೆ. ತಮ್ಮೆಲ್ಲರ ಸಹಕಾರ ಮತ್ತು ಸಹಯೋಗದಿಂದಾಗಿ ನಗರದ ಪ್ರಗತಿ ಮತ್ತು ಅಭಿವೃದ್ಧಿಗಾಗಿ ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾದ ಕಾರ್ಯಕ್ರಮ ಮತ್ತು ಕಾಮಗಾರಿಗಳಿಗೆ ವಿವರ ಮುಗಿಸಲು ತಮ್ಮೆಲ್ಲರ ಗಮನಕ್ಕೆ ತರಲು ಇಚ್ಛಿಸುತ್ತಿದ್ದೇನೆ. ಶಿರಾ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಂದಿರುವ ಜಾಗದ ಶತಗಳಿಂದ ಮಳಿಗೆಗಳಿಂದ ನಾವು ಡೆಮಾಲಿಷ್ ಮಾಡಿದ್ದೀವಿ. ಅದರ ಜಾಗದಲ್ಲಿ ಒಂದು ಸುಂದರವಾದ ವಾಣಿಜ್ಯ ಸಂಕೀರ್ಣವನ್ನು ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣಿಸಲು ಚಿಂತನೆ ನಡೆಸುವುದು. ಸದರಿ ವಾಣಿಜ್ಯ ಸಂಕೀರ್ಣದಿಂದ ಸುಮಾರು 30-40 ಲಕ್ಷ ರೂಪಾಯಿಗಳು ಮಹಿಳಾ ಆದಾಯ ಬರುವ ನಿರೀಕ್ಷೆ ಇರುತ್ತದೆ. ನಗರದ ನಾರಾಯಣ ಸ್ವಾಮಿ ಕಲ್ಯಾಣಿ ಮಂಟಪದಲ್ಲಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಫುಡ್ ಕೋರ್ಟ್ ನಿರ್ಮಾಣಿಸಲು ಯೋಜನೆ ರೂಪಿಸಿದ್ದು, ಸದರಿ ಫುಡ್ ಕೋರ್ಟ್ ನಿಂದ ಸುಮಾರು 10-15 ಲಕ್ಷ ರೂಪಾಯಿಗಳು ಮಹಿಳಾ ಆದಾಯ ಬರುವ ನಿರೀಕ್ಷೆ ಇದೆ. ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಿಸಿ ರಸ್ತೆಯಲ್ಲಿ ಸುಮಾರು 1.25 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಿಸುವ ಅನುಮೋದನೆಯನ್ನು ಪಡೆಯಲಾಗಿದ್ದು, ಸದರಿ ಕಾಮಗಾರಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಶಿರಾ ನಗರದಲ್ಲಿ ಕಳ್ಳತನ ತಡೆಗಟ್ಟಲು ಆಯಾಕಟ್ಟಿನ ಜಾಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಮತ್ತು ಸಂಚಾರ ನಿಟ್ಟಿನಲ್ಲಿ ಇರುವ ಸ್ಥಳಗಳಲ್ಲಿ ಸಂಚಾರಿ ದೀಪಗಳು ಅಳವಡಿಸಲು ಸುಮಾರು 35 ಲಕ್ಷ ರೂಪಾಯಿಗಳನ್ನು ಮೀಸಲಿಸಲಾಗುತ್ತದೆ. ವಾರ್ಡ್ ನಂಬರ್ 14ರಲ್ಲಿ ಕೋಟೆ ಮಾರಮ್ಮ ದೇವಸ್ಥಾನದ ಹತ್ತಿರ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಮುದಾಯ ಭವನ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣಿಸಲಾಗುವುದು. ನಗರದ ಸಾರ್ವಜನಿಕರ ಅನುಕೂಲವಾದಂತಹ ವಿವಿಧ ಇಲಾಖೆಗಳಿಗೆ ತೆರಿಗೆ ಮತ್ತು ಶುಲ್ಕಗಳನ್ನು ಪಾವತಿಸಲು ನಗರದ ಕೇಂದ್ರ ಭಾಗದಲ್ಲಿ ಶ್ರಾವನ್ ಅನ್ನು ಸ್ಥಾಪಿಸಲಾಗುವುದು. ಈಗಾಗಲೇ ಪ್ರಾರಂಭವಾಗಿರುವ ಬೀದಿ ನಾಯಿಗಳು ಸಂತಾನ ಹರಣ ಶಸ್ತ್ರ ಚಿಕಿತ್ಸೆಯನ್ನು ಮುಂದಿನ ದಿನಗಳಲ್ಲೂ ಮುಂದುವರಿಸುವುದು ಹಾಗೂ ಬೀಡಾಡಿ ದನಗಳ ನಿಯಂತ್ರಣಕ್ಕಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ನಗರಸಭೆಯನ್ನು ಮಿನಿ ವಿಧಾನಸೌಧ ತಾಲೂಕು ಕಚೇರಿ ಹತ್ತಿರ ಸುಮಾರು 2 ಎಕರೆ ಜಾಗವನ್ನು ಗುರುತಿಸಲಾಗಿದ್ದು, ಸುಮಾರು 5 ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ನಗರದ ವಿವಿಧ ಭಾಗಗಳಲ್ಲಿ LED ಸ್ಕ್ರೀನ್ಗಳನ್ನು ಅಳವಡಿಸಿ ನಗರಸಭೆಯಲ್ಲಿ ನೀಡಲಾಗುವ ಸೇವೆಗಳು ವಿವರ ಹಾಗೂ ಇತರ ಮಾಹಿತಿಗಳನ್ನು ಪ್ರದರ್ಶಿಸಲು ಕ್ರಮ ಕೈಗೊಳ್ಳಲಾಗುವುದು. 2025-26 ಸಾಲಿನ ಆಯವ್ಯಯ ಸಾರಾಂಶವನ್ನು ಮಾನ್ಯ ಸರ್ವ ಸದಸ್ಯರುಗಳು ಅನುಮೋದನೆಗಾಗಿ ಮಂಡಿಸುತ್ತಿದ್ದೇನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರು ನಿರ್ಮಿಸಿರುವ ಸಂವಿಧಾನ ಮೂಲ ತತ್ವದ ಆಧಾರವಾದ
ನ್ಯಾಯ, ಸಮಾನತೆ, ಭರ್ತೃತ್ವ ಸಿದ್ಧಾಂತದ ಅಡಿಪಾಯದ ಮೇಲೆ ಪ್ರತಿಷ್ಠಾಪಿಸಲಾದ ಭಾರತದ ಸಂವಿಧಾನವನ್ನು ಸಾಕ್ಷಿಯಾಗಿರಿಸಿ ಸದರಿ ಆಯವ್ಯಯ ಸಾರಾಂಶವನ್ನು ಈ ಸರ್ವ ಸದಸ್ಯರು ಅನುಮೋದನೆಗಾಗಿ ಮಂಡಿಸುತ್ತಿದ್ದೇನೆ. ರಾಜ್ಯಸಭಾ ಸ್ವೀಕೃತಿಗಳು 26,78,00,000. ಬಂಡವಾಳ ಸ್ವೀಕೃತಿಗಳು 8,15,00,000. ಅಸಾಮಾನ್ಯ ಸ್ವೀಕೃತಿಗಳು 7,93,00,000. ಒಟ್ಟು ಸ್ವೀಕೃತಿಗಳು 42,86,00,000. ರಾಜಸ್ವ ಪಾವತಿಗಳು 22,38,60,000. ಬಂಡವಾಳ ಪಾವತಿಗಳು ರೂಪಾಯಿ 12,15,00,000. ಅಸಾಮಾನ್ಯ ಪಾವತಿಗಳು ರೂಪಾಯಿ 6,57,00,000. ಒಟ್ಟು ಪಾವತಿಗಳು 41,10,60,000. ಒಟ್ಟು ಸ್ವೀಕೃತಿಗಳು 42,86,00,000. ಒಟ್ಟು ಪಾವತಿಗಳು 41,10,60,000. ಒಟ್ಟು ಉಳಿತಾಯ 1,75,40,000. ಉಳಿದಂತ 2025-24 ಸಾಲಿನ ಆಯವ್ಯಯ ಸಂಪೂರ್ಣ ವಿವರವನ್ನು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅಜಯ್ ಅವರಿಗೆ ಸೂಚಿಸುತ್ತೇನೆ.